ಹಾಯ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶಶೀಸ್ ಲಾಗ್. ಈ ಒಂದು ಲಾಗಲ್ಲಿ ನಾವು ಪಾಲಕ್ ಪೂರಿ ಮತ್ತು ಬಾಂಬೆ ಸಾಗು ಮಾಡುವಂಥ ವಿಧಾನ ನೋಡೋಣ. ಮೊದಲನೇದಾಗಿ ನಾವು ಒಂದು ಬಟ್ಲಿಗೆ ಬಿಸಿ ನೀರು ಕಾಯಿಸಿಟ್ಕೊಂಡಿದ್ದೀನಿ. ಹಾಗೆ ಪಾಲಕ್ ಸೊಪ್ಪನ್ನು ಕೂಡ ತೊಳೆದು ಆ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದು ಒಂದು 5 ನಿಮಿಷ ಬೇಯಲಿ ಸ್ವಲ್ಪ. ಆಮೇಲೆ ನಾವು ಪಾಲಕ್ ಸೊಪ್ಪು ಮತ್ತು ನೀರನ್ನು ನಾವು ಸಪ್ರೇಟ್ ಮಾಡ್ಕೊಳ್ಳೋಣ. ಆ ನೀರನ್ನು ವೇಸ್ಟ್ ಮಾಡೋದು ಬೇಡ. ಇದೇ ನೀರಿಗೇನೆ ನಾವು ಚಪಾತಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಸೊ ಈಗ ಇದು ಪಾಲಕ್ ಸೊಪ್ಪು ಸ್ವಲ್ಪ ಬಿಸಿ ಇದೆ, ಆರಲಿ. ತಣ್ಣಗಾದ್ಮೇಲೆ ನಾವು ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಅದೇ ನೀರಿಗೆ, ಈಗ ನೀರು ತಣ್ಣಗಾಗಿದೆ, ಅದೇ ನೀರಿಗೇನೆ ಒಂದು ಸ್ವಲ್ಪ ಉಪ್ಪು, ಹಾಗೆ ಒಂದು ಅರ್ಧ ಚಮಚ ಸಕ್ಕರೆ ಕೂಡ ಹಾಕ್ಕೊಂಡೆ. ಸಕ್ಕರೆ ಯಾಕಂತಂದರೆ ಅದು ಪೂರಿ ಸ್ವಲ್ಪ ಶೈನಿಂಗಾಗಿ ಬರುತ್ತೆ, ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ. ಈಗ ನಾವು ಪೇಸ್ಟ್ ಮಾಡ್ಕೊಂಡಿರೋ ಪಾಲಕ್ಕು ಸೊಪ್ಪನ್ನು ಕೂಡ ನಾವು ಅದ್ರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲರ ಮನೇಲೂ ಹೀಗೇ ಜಾರಲ್ಲಿರೋ ಅಂಥದ್ದನ್ನು ವೇಸ್ಟ್ ಮಾಡಲ್ಲ ಯಾರೂ. ಈಗ ಅದಕ್ಕೆ ನಾವು ಗೋಧಿ ಹಸಿಟ್ಟು, ಚಪಾತಿ ಹಿಟ್ಟಿಗೆ ಹೇಗೆ ಅದಕ್ಕೆ ಬೇಕೋ ಹಾಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಗೋಧಿ ಹಸಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಸೊ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಅದಕ್ಕೊಂದು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸವರಿ ಇಟ್ಟು ಒಂದು 10-15 ನಿಮಿಷ ಇಟ್ಬಿಟ್ರೆ ಸಾಫ್ಟಾಗಿ ಬರುತ್ತೆ ಪೂರಿ. ಸೊ ಈಗ ಸಾಗುಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಕುಕ್ಕರ್ಗೆ ಒಂದು 5 ಆಲೂಗಡ್ಡೆ ಅಷ್ಟು ಹಾಕ್ಕೊಂಡು ಬೇಯಿಸ್ಕೊತಿದ್ದೀನಿ. ಈಗ ಆಲೂಗಡ್ಡೆನ ಒಂದು 3 ವಿಸಿಲ್ ಇಟ್ಕೊಳ್ಳೋಣ, ಬಾಯ್ಲ್ ಆಗಲಿ. ಈಗ ಒಗ್ಗರಣೆಗೆ ಬೇಕಾಗಿರೋಂಥ ಒಂದು ಈರುಳ್ಳಿ ಸಾಕು, ಹಾಗೆ ಒಂದು ಟೊಮೊಟೊ ಕೂಡ ಸಾಕು. ಸಣ್ಣ ಸಣ್ಣದಾಗಿ ಹಚ್ಕೊಳ್ಳೋಣ ಎರಡನ್ನೂ. ಈಗ ಅದರ ಜೊತೆಗೆ ಒಗ್ಗರಣೆಗೆ ಬೇಕಾಗಿರೋ ಕರಿಬೇವು, ಒಣಮೆಣಸಿನ್ಕಾಯಿನ ಕೂಡ ತಗೊಳ್ಳೋಣ. ಈಗ ಸಾಗು ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ, ಅದಕ್ಕೆ ಸಾಸಿವೆ ಜೀರಿಗೆನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದು ಕಡಲೆಬೇಳೆ ಕೂಡ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರೋವರೆಗೂ ಎಣ್ಣೆಯಲ್ಲಿ ಫ್ರೈ ಆಗಲಿ. ಇದಕ್ಕೆ ಮತ್ತೆ ಈರುಳ್ಳಿನ ಸೇರಿಸ್ಕೊಳ್ಳೋಣ. ಈಗ ಹಚ್ಕೊಂಡಿರೋ ಈರುಳ್ಳಿನ, ಮತ್ತು ಅದಕ್ಕೆ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿನ ಕೂಡ ಸೇರಿಸ್ಕೊಳ್ಳೋಣ. ಹಾಗೆ ಟೊಮೊಟೊ ಕೂಡ ಸೇರಿಸ್ಕೊಳ್ಳೋಣ ಈಗ. ಸೊ ಇದು ಟೊಮೊಟೊ ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ಹಾಗೆ ಒಂದು ಅರ್ಧ ಚಮಚದಷ್ಟು ಅರಿಶಿಣದ ಪುಡಿ ಕೂಡ ಹಾಕ್ಕೊಳ್ಳೋಣ. ಇದು 1-2 ನಿಮಿಷ ಬೇಯಲಿ, ಅದಕ್ಕೆ ಮುಚ್ಚಿಟ್ಟಿದ್ದೀನಿ. ಈಗ ಸಾಫ್ಟಾಗಿದೆ ಮತ್ತು ಬೆಂದಿದೆ, ಅದಕ್ಕೆ ನೀರು ಸೇರಿಸ್ಕೊತಿದ್ದೀನಿ ಈಗ. ಮತ್ತು ಅದು ನೀರು ಸ್ವಲ್ಪ ಕುದೀಲಿ. ಸೊ ಈಗ ನೀರೆಲ್ಲ ಕುದ್ದಿದೆ, ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ. 1-2 ಟೇಬಲ್ ಸ್ಪೂನಷ್ಟು ಕಡಲೆ ಹಸಿಟ್ಟನ್ನ ನೀರಲ್ಲಿ ಮೊದಲೇ ನಾನು ಕಲಸಿಟ್ಕೊಂಡಿದ್ದೀನಿ. ಅದಕ್ಕೆ ನಿಧಾನವಾಗಿ ಗಂಟು ಕಟ್ಟದಿರೋ ಹಾಗೆ ಕಲಿಸ್ಕೊಳ್ಳೋಣ. ಈ ಒಂದು ನೀರಿಗೆ ಸೇರಿಸ್ಕೊಂಡು ಈ ಒಂದು ಹದಕ್ಕೆ ಬರಲಿ, ಸಾಗು ಥರ ಹದಕ್ಕೆ ಬಂದರೆ ನೋಡೋಕ್ಕೆ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಹಾಗೆ ನಾವು ಬೇಯಿಸ್ಕೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ವಿ ಆಲೂಗಡ್ಡೆನ, ಅದನ್ನು ಈ ಒಂದು ಸಾಗುಗೆ ಸೇರಿಸ್ಕೊತಿದ್ದೀನಿ. ಸ್ವಲ್ಪ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕೂಡ ಸೇರಿಸ್ಕೊಂಡೆ. ಕರೆಕ್ಟಾಗಿದೆ ಈ ಹದ, ಸಾಗು ಹದ. ತುಂಬ ಚೆನ್ನಾಗಿರುತ್ತೆ ಪೂರಿ ಮತ್ತು ಚಪಾತಿ, ದೋಸೆಗೆ ಎಲ್ಲನೂ. ಸೊ ಮಕ್ಕಳಿಗೆ ಟೈಮ್ ಬೇರೆ ಆಗಿತ್ತು, ನಾನು ವಿಡಿಯೋ ಮಾಡಿಕೊಂಡು ಲೇಟಾಯಿತು. ಬರೀ ಮಾರ್ನಿಂಗ್ ಟಿಫನ್ ಮಾತ್ರ ತಿಂದ್ಕೊಂಡು ಹೊರಟರು ಅವ್ರ ಅಪ್ಪ ಜೊತೇಲಿ. ಸೊ ಅವರು ಹೋಗೋವರೆಗೂ ಮನೆಯಲ್ಲಿ ಏನೂ ಕೆಲಸ ಆಗಲ್ಲ ನನಗೆ. ಅವರು ಹೋದ್ಮೇಲೆ ಮನೆ ಎಲ್ಲ ಕ್ಲೀನಾಗಿ ಒಂದು ಕಡೆಯಿಂದ ಎಲ್ಲ ಕ್ಲೀನಾಗಿ ಒದಗಿಸ್ಕೊಬರ್ಬೇಕು. ಆಮೇಲೆ ಕ್ಲೀನಾಗಿ ಕಸ ಎಲ್ಲ ಗುಡಿಸಿ ಮನೇನ ಕ್ಲೀನ್ ಮಾಡ್ಕೋಬೇಕು ನಾನು. ಕಸ ಎಲ್ಲ ಗುಡಿಸಿದ್ದಾಯಿತು. ಈಗ ಮನೆ ಒರೆಸ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊತೀನಿ ನೀರಿಗೆ. ಯಾಕಂದರೆ ಮನೇಲಿ ಏನಾದರೂ ನೆಗೆಟಿವ್ ವೈಬ್ಸ್ ಇದ್ದರೆ ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಲೈಸಲ್ ಕೂಡ ಹಾಕ್ಕೊಂಡು
ನೀಟಾಗಿ ಮನೆಯೆಲ್ಲ ಒರೆಸ್ಕೊಂಡು ಬಂದೆ ಒಂದು ಕಡೆಯಿಂದ. ಮಕ್ಕಳಿಗೆ ಲಂಚ್ ಬಾಕ್ಸ್ ಬೇರೆ ಕೊಟ್ಟಿರಲಿಲ್ಲ, ಸೊ ಅದಕ್ಕೆ ಬೇಗ ಬೇಗ ಕೆಲಸ ಮಾಡಿ ಅವರಿಗೆ ಲಂಚ್ ಬಾಕ್ಸ್ ರೆಡಿ ಮಾಡ್ಕೊಂಡು ತೊಗೊಂಡೋಗಿ ಕೊಡೋಣ ಅಂಥೇಳಿ ಎಲ್ಲ ಕ್ಲೀನ್ ಆಯಿತು ಮನೆ. ಸೊ ಇವಾಗ ಅವ್ರಿಗೆ ಪೂರಿ ರೆಡಿ ಮಾಡ್ಕೊತಾ ಇದ್ದೀನಿ ಬಾಕ್ಸ್ಗೆ. ನನ್ನ ಚಿಕ್ಕ ಮಗಳಿಗೆ ಒಂದು 3 ಪೂರಿ ಬೇಕು ಅಂತಂದಿದ್ಲು, ಹಾಗೆ ದೊಡ್ಡವಳು 4 ಹೇಳಿದ್ಲು. ನನಗೂ ಮನೇಲಿದ್ದು ಸುಮ್ಮನೆ ಬೇಜಾರಾಗ್ತಿತ್ತು, ಅದಕ್ಕೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಆದಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡೋದು ಕೂಡ ನಾನು ಸ್ಟಾರ್ಟ್ ಮಾಡ್ತೀನಿ. ಇದು ವ್ಲಾಗ್ಸ್ನ ಕೂಡ ನನ್ನ ಮಕ್ಕಳೊಂದಿಗೆ ಆಗಲಿ, ಹೊರಗಡೆ ಹೋಗೋದೇ ಆಗಲಿ, ಮನೇಲಿ ಮಾಡೋವಂಥ ಕುಕ್ಕಿಂಗ್ ವಿಡಿಯೋಸ್ ಆಗಲಿ, ಪ್ರತಿಯೊಂದನ್ನು ನಾನು ಅಪ್ಲೋಡ್ ಮಾಡ್ತೀನಿ ನಿಮಗೆಲ್ಲ ಇಷ್ಟ ಆಗೋ ಹಾಗೆ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲನೂ ಶೇರ್ ಮಾಡಿ. ಒಳ್ಳೊಳ್ಳೆ ವಿಡಿಯೋಸ್ ಮಾಡೋದಕ್ಕೆ ನಿಮ್ಮೆಲ್ಲರ ನನಗೆ ಸಪೋರ್ಟ್ ಬೇಕು. ಸೊ ಈಗ ಲಂಚ್ ಬಾಕ್ಸ್ ಎಲ್ಲ ರೆಡಿ ಆಯಿತು. ಇಬ್ರಿಗೂ ಒಂದೇ ಬ್ಯಾಗಲ್ಲೇ ನಾನು ತೊಗೊಂಡೋಗೋದು. ಸೊ ರೆಡಿಯಾಗಿದೆ, ಈಗ ಹೊರಡ್ತಿದ್ದೀನಿ. ಮನೇನ ಲಾಕ್ ಮಾಡಿ ಹೊರಡ್ತಿದ್ದೀನಿ. ನನಗೆ ಇಲ್ಲಿ ಸ್ಕೂಲ್ ಹತ್ರ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಮುಜುಗರ ಆಯಿತು, ಅದಕ್ಕೆ ನಾನು ಫುಲ್ ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ. ಸೊ ಅಲ್ಲಿ ವಾಚ್ಮ್ಯಾನ್ ಒಬ್ರು ಇರ್ತಾರೆ, ಅವ್ರ ಕೈಯಲ್ಲಿ ಕೊಟ್ಟು ನಾನು ಹೊರಟು ರಿಟರ್ನ್ ಬಂದೆ. ಸೊ 11 o'clock ಆಗಿತ್ತು. ನನಗೂ ಟಿಫನ್ ಮಾಡಬೇಕು ಅಂತ ಅನ್ನಿಸ್ತಿತ್ತು, ಅದಕ್ಕೆ ನಾನೊಂದು 3 ಪೂರಿ ಮಾಡಿಕೊಂಡು ತಿನ್ನೋಣ ಅಂಥೇಳಿ ಪೂರಿ ರೆಡಿ ಮಾಡಿಕೊಂಡೆ. ನಾನೇ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂಥೇಳಿ. ನನ್ನ ಮಕ್ಕಳಿಗೆ ಬೆಳಗ್ಗೆ ಟೈಮ್ ಆಗಿದ್ದರಿಂದ ಅದು ರಿವ್ಯೂ ತೊಗೊಳಕ್ಕಾಗಲಿಲ್ಲ ನನ್ನ ಕೈಯಲ್ಲಿ. ಸೊ ಪೂರಿ ಅಂತೂ ಸಾಫ್ಟಾಗಿ ಚೆನ್ನಾಗಿದೆ. ಸಾಗು ಜೊತೆ ತಿನ್ನೋಣ. ಪೂರಿ ಜೊತೆ ಬಾಂಬೆ ಸಾಗು ಚೆನ್ನಾಗಿದೆ. ಸೊ ನಾನು ಇದನ್ನು ತಿಂದು ಮುಗಿಸ್ತೀನಿ. ಸೊ ಟಿಫನ್ ಮುಗಿಸ್ಕೊಂಡು ಒಂದು 1/2 hour ರೆಸ್ಟ್ ಮಾಡಿದೆ. ಆಮೇಲೆ ಸರಿ ಮಿಷಿನ್ಗೆ ಬಟ್ಟೆ ಹಾಕೋಣ ಅಂತೇಳಿ ಮಿಷಿನ್ಗೆ ಬಟ್ಟೆ ಹಾಕಿದೆ. ಆಮೇಲೆ ಮಧ್ಯಾಹ್ನ 1:30 ಆಗಿತ್ತು. ಸರಿ ಮಧ್ಯಾಹ್ನ ಅಡುಗೆ ಮಾಡೋಣ ಅಂಥೇಳಿ ನಮ್ಮತ್ತೆ ಅವರೆಕಾಯಿನ ತಂದು ಅವರೆಕಾಯಿ ಸುಲಿದು ಕೊಟ್ಟಿದ್ರು. ಸೊ ಅವರೆಕಾಯಿ ಹುಳಿ ಸಾರು ಮಾಡಿ ಮುದ್ದೆ ಮಾಡಿದೆ ಮಧ್ಯಾಹ್ನ ಊಟಕ್ಕಂತೇಳಿ. ಹಾಗೆ ಸ್ವಲ್ಪ ಹೊತ್ತು ಎಡಿಟಿಂಗ್ ಮಾಡ್ಕೊಂಡಿದ್ದೆ. ಸರಿ ಟೈಮ್ ಆಯಿತು, 4 ಗಂಟೆ ಆಗಿತ್ತು. ಮಕ್ಕಳನ್ನ ಕರ್ಕೊಬರೋ ಟೈಮ್ ಆಯಿತು. ಸ್ಕೂಲ್ ಹತ್ರ ಹೋದೆ. ಆಮೇಲೆ ಅಲ್ಲಿ ನಮ್ಮ ರಕ್ಷಾ ಅವರು ಫ್ರೆಂಡುದು ಬರ್ತ್ಡೇ ಇತ್ತು. ಸೊ ಅವಳಿಗೂ ವಿಶ್ ಮಾಡಿ ನನ್ನ ಮಗಳಿಗೆ ಒಂದು ಗುಡ್ ನ್ಯೂಸ್ ಹೇಳಿದೆ. ಸೊ ಆ ಗುಡ್ ನ್ಯೂಸ್ನ ನೆಕ್ಸ್ಟ್ ನಿಮಗೆ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ತುಂಬ ಇಂಪಾರ್ಟೆಂಟ್ ಗುಡ್ ನ್ಯೂಸ್ ಅದು. ಸೊ ಹಾಗೆ ನಮ್ಮ ಚಿಕ್ಕವಳು ತನ್ಯ ಕೂಡ ಬಂದಳು ಈಗ. ಸೊ ಆ ಖುಷಿ ವಿಷಯ ಕೇಳಿ ನಮ್ಮ ರಕ್ಷಾ ನನಗೆ ಏನಾದರೂ ಸ್ವೀಟ್ ತೊಗೊಡು ಅಂತ ಕೇಳಿದ್ಲು. ಅದಕ್ಕೇನೆ ನಾನು ಇಬ್ರಿಗೂ ಕೇಕ್ ತೊಗೊಂಡು ಪಾರ್ಸಲ್ ಮಾಡಿಸ್ಕೊಂಡು ಮನೆಗೆ ಕರ್ಕೊಬಂದೆ. ಸೊ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಆಗಲಿ ಅಥವಾ ನಿಮ್ಗೆ ಏನಾದರೂ ಕಾಮೆಂಟ್ ಮಾಡಬೇಕು ಅಂತ ಅನ್ಸಿದ್ರೆ ನನ್ನ ಕಾಮೆಂಟಲ್ಲಿ ತಿಳಿಸ್ಕೊಡಿ, ಅದನ್ನು ತಿದ್ಕೊತೀನಿ. ಮುಂದೆ ವಿಡಿಯೋಗಳಲ್ಲಿ ಒಳ್ಳೊಳ್ಳೆ ವಿಷಯಗಳನ್ನ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಟೇಕ್ ಕೇರ್, ಬಾಯ್ ಬಾಯ್.